ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪರಿವರ್ತನವಾದ ನೂತನ ಪದಾಧಿಕಾರಿಗಳ ಆಯ್ಕೆ. ಬಂಗಾರಪೇಟೆ ಪಟ್ಟಣದಲ್ಲಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಕೋಲಾರ ಜಿಲ್ಲಾಧ್ಯಕ್ಷ ಕೆಪಿ ಕೃಷ್ಣ ಕಾಮಸಮುದ್ರ ಇವರ ಮಾತನಾಡಿ, ನಮ್ಮ ಜಿಲ್ಲೆಯಲ್ಲಿ 6 ತಾಲೂಕುಗಳಲ್ಲಿ ಸಂಚರಿಸಿ ಹೋರಾಟ ಹಾಗೂ ಸಂಘಟನೆ ಬಲಪಡಿಸುವ ನಿಟ್ಟಿನಲ್ಲಿ ಹೋಬಳಿ ಮಟ್ಟದಿಂದ ಸಂಘಟನೆಗಳನ್ನು ಕಟ್ಟಲು ಹೆಚ್ಚು ಒತ್ತು ನೀಡಿ ಸಂಘಟನೆಯನ್ನು ಬಲಪಡಿಸುತ್ತೇನೆ ಎಂದು ಹೇಳಿದರು. ರಾಜ್ಯಾಧ್ಯಕ್ಷ ಬೆಟ್ಟಕೋಟೆ ಕೃಷ್ಣಮೂರ್ತಿ ಮಾತನಾಡಿ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜೀವನ, ಅವರ ನಡೆದ ಆದರ್ಶಗಳನ್ನು ಎಳೆಯಾಗಿ ವಿವರಿಸಿ, ಅದೇ ರೀತಿ ನಮ್ಮ ಸಂಘಟನೆ ಕೆಲವು ವರ್ಷಗಳ ಹಿಂದೆ ಕಾರಣಾಂತರದಿಂದ ಸ್ಥಗಿತವಾಗಿತ್ತು. ಆದರೆ ರಾಜ್ಯದ 18 ಜಿಲ್ಲೆಗಳಲ್ಲಿ ಸಂಘಟನೆ ಕಟ್ಟಿದ್ದೇವೆ. ಕೋಲಾರ ಜಿಲ್ಲೆಯಲ್ಲಿ ಸಹ ಜಿಲ್ಲಾ ತಾಲೂಕು ಮಟ್ಟದ ಸಂಘಟನೆ ಕಟ್ಟಿ ಈಗಾಗಲೇ 4 ಕಾರ್ಯಕ್ರಮಗಳನ್ನು ನಡೆಸಿ ಸುಮಾರು 200ಕ್ಕೂ ಹೆಚ್ಚು ಜನರನ್ನು ಸಂಘಟನೆಗೆ ಸೇರಿಸಿಕೊಂಡಿದ್ದೀರಿ. ನನಗೆ ಬಹಳ ಸಂತೋಷವಾಗಿದೆ. ನೀವು ಮೊದಲಿಗೆ ವಿದ್ಯಾರ್ಥಿಗಳಾಗಿ ಸಂವಿಧಾನದ ಅರಿವು ತಿಳಿಯಬೇಕು. ನಂತರ ಸಂವಿಧಾನ ಅಡಿಯಲ್ಲಿ ಬರುವ ಅನುದಾನಗಳನ್ನು ಬಡವರಿಗೆ, ರೈತರಿಗೆ, ದೀನದಲಿತರಿಗೆ ಯೋಜನೆಗಳ ಬಗ್ಗೆ ಅರಿವು ಮೂಡಿಸಿ ಕಾರ್ಯರೂಪದಲ್ಲಿ ತರಬೇಕು. ಆದರೆ ಸಂಘಟನೆ ಕಟ್ಟುವುದಕ್ಕೆ ಒಂದು ಅರ್ಥ ಬರುತ್ತದೆ. ಮುಂದಿನ ದಿನಗಳಲ್ಲಿ ಹೋಬಳಿ, ತಾಲೂಕು, ಜಿಲ್ಲಾ ಮಟ್ಟದಲ್ಲಿ ಸಂಘಟನೆ ಬೆಳೆಸಬೇಕು. ಈ ಕಾರ್ಯಕ್ರಮಕ್ಕೆ ಹೆಚ್ಚು ಜನರು ಪಾಲ್ಗೊಂಡಿದ್ದು ನಮ್ಮ ಕೈ ಬಲಪಡಿಸಲಾಗಿದೆ ಎಂದು ಹೇಳಿದರು. ರಾಜ್ಯ ಸಂಘಟನಾ ಕಾರ್ಯದರ್ಶಿ ಕಾರಬೆಲೆ ವೆಂಕಟೇಶ್ ಮಾತನಾಡಿ, ಜಿಲ್ಲೆ ಯಾವುದೇ ಸಮಸ್ಯೆ ಬಂದರೆ ನಾವು ಸ್ಪಂದಿಸಿ ಆ ಕೆಲಸ ಪೂರ್ಣಗೊಳಿಸುವವರೆಗೂ ನಿಮ್ಮೊಟ್ಟಿಗೆ ಇದ್ದು ಹೋರಾಡುತ್ತೇನೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆದರ್ಶ ನಮ್ಮ ಮುಂದಿನ ಪೀಳಿಗೆಗೆ ಅವರ ಹಕ್ಕುಗಳನ್ನು ಪಡೆಯುವ ಶಕ್ತಿ ಬರಬೇಕು. ಹಳ್ಳಿ ಜನರಿಗೆ ಕೆಲವು ಮಾಹಿತಿ ಇರುವುದಿಲ್ಲ. ಅವರ ಬಳಿ ನಮ್ಮ ಸಂಘಟನೆ ಸದಸ್ಯರು ಅಂತವರಿಗೆ ಅರಿವು ಮೂಡಿಸಿ ಅವರ ಕಷ್ಟಕ್ಕೆ ಸ್ಪಂದಿಸಿ ಸಹಾಯ ಮಾಡಬೇಕು. ನಮ್ಮ ಸಂಘಟನೆಯಲ್ಲಿ ಎಲ್ಲಾ ವರ್ಗ ಜಾತಿ ಜನರು ಸಂಘಟನೆಗೆ ಬರಬೇಕೆಂದು ಕರೆ ನೀಡಿದರು. ನಮ್ಮ ಸಂಘಟನೆ ಯಾವುದೇ ಜಾತಿ ತಾರೆ ತಮ್ಮೆಲ್ಲದೆ ಸಮಬಾಳು ಸಮಪಾಲು ಹಾಗೂ ವಿದ್ಯಾರ್ಥಿಗಳಿಗೆ ಯಾವುದೇ ದುಶ್ಚಟಕ್ಕೆ ಬಲಿಯಾಗದಿರಲಿ ಎಂದು ಕಿವಿಮಾತು ಹೇಳಿದರು. ಮಾಲೂರು ತಾಲೂಕು ಚೇತನಹಳ್ಳಿ 27 ಜನರನ್ನು ಹಾಗೂ ಕಾಮಸಮುದ್ರ ಒಬ್ಬರನ್ನು ಶಾಲು ಹಾಕುವ ಮೂಲಕ ನೂತನ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಕೋಲಾರ ಜಿಲ್ಲೆ ಉಸ್ತುವಾರಿ ರಾಕೇಶ್, ಕೋಲಾರ ಜಿಲ್ಲೆ ಉಪಾಧ್ಯಕ್ಷ ಮುನಿರಾಜ್, ಜಿಲ್ಲೆ ಸಂಘಟನಾ ಸಂಚಾಲಕ ಎನ್ ಕೃಷ್ಣಮೂರ್ತಿ ಕುರ್ಲಹಳ್ಳಿ, ಜಿಲ್ಲಾ ಸಲಹೆ ಸಮಿತಿ ಅಧ್ಯಕ್ಷ ವಿನಯ್ ಕುಮಾರ್, ತಾಲೂಕು ಅಧ್ಯಕ್ಷ ವಿ ಮುನಿಯಪ್ಪ ಐತಾಂಡಹಳ್ಳಿ, ಹೋಬಳಿ ಪ್ರಧಾನ ಕಾರ್ಯದರ್ಶಿ ಬಳ್ಳಾರಿ ವೆಂಕಟೇಶ್, ಆರ್ಮನಹಳ್ಳಿ, ತಾಲೂಕು ಕಾರ್ಯದರ್ಶಿ ಲಕ್ಕೇನಹಳ್ಳಿ ಅರುಣ್ ಕುಮಾರ್ ಅನೇಕರು ಪಾಲ್ಗೊಂಡಿದ್ದರು. ವರದಿ ತ್ರಿಷಾ ಕಿರಣ, ಕನ್ನಡ ನ್ಯೂಸ್ ಚಾನೆಲ್, HG ಪ್ರಕಾಶ್. ಕರ್ಕೊಂಡು ನೀವು ಹೋಗಿ ಬರೋದಾದ್ರೆ ಏನು ತೊಂದರೆ ಇದ್ರು ಹೋಗಿ ಬರೋದಾದ್ರೆ ನಿಂತ್ಕೊಂಡು ವೆಂಕಟೇಶ್ಗೆ KP ಕೃಷ್ಣನ ನಿಲ್ಸ್ಕೊಂಡು ನಿಮ್ಮ ನಮ್ಮ ಸಂಘಟನೆ ಹೆಸರಲ್ಲಿ ಒಂದು ಲೆಟ್ರೇಟ್ ಕೊಟ್ಟು ಒಂದು ಡಿಸ್ಟ್ರಿಕ್ಟ್ ಆಫೀಸರ್ ಹತ್ರ ಮಾತಾಡಿ ನಿಮ್ಗೆ ಬಸ್ ವ್ಯವಸ್ಥೆ ಮಾಡ್ತೀವಿ ಬಂಗಾರಪೇಟೆಗೆ. ಇವೆಲ್ಲ ಸೇರ್ಕೊಂಡು ಹೋಗಿ ದೀಕ್ಷಾ ಭೂಮಿ ನೋಡ್ಕೊಂಬಂದಾಗ ನಿಮಗೂ ಒಂದು ಅಲ್ಲಿನ ವಾತಾವರಣ ಅಂತ ಏನು ಗೊತ್ತಾಗ್ತದೆ, ಅಂಬೇಡ್ಕರ್ ಸಿದ್ಧಾಂತ ಅಂದ್ರೆ ಏನು ಅಂತ ಗೊತ್ತಾಗ್ತದೆ. ಆಗ ನಿಮ್ಗೆ ಇನ್ನಷ್ಟು ಸ್ಫೂರ್ತಿ ಸಿಗ್ತದೆ ಅಲ್ವಾ. ಅದರಿಂದ ನೀವು ಇವತ್ತೇ ನೀವೇನೋ ಮಾತಾಡ್ಕೊಂಡು ವೆಂಕಟೇಶ್ KP ಅಂತ ಮಾತಾಡ್ಕೊಂಡು ಆಮೇಲೆ ನಮ್ಮ ತಾಲೂಕು ಅಧ್ಯಕ್ಷರಿದ್ದಾರೆ ಅವ್ರ ಹತ್ರ ಮಾತಾಡ್ಕೊಂಡು 3 ಜನ ಈಗ ಏನಿದೆ ನಿಮ್ಮ 3 ಜನ ಇಲ್ಲಿ ಇವಾಗ ನೀವೆಲ್ಲರೂ ನಾವು ಇದು ಮಾಡೋಕ್ಕಾಗಲ್ಲ. 3 ಜನರ ನೇತೃತ್ವದಲ್ಲಿ ಈ ಸಭೆ ಕರೆದಿ ಸಭೆನೂ ಅಷ್ಟೇ ನನ್ನ ಭಾಗದಲ್ಲಿ ಈಗ ಬಂದಿರೋದಕ್ಕೆ ನಮಗೆ ನಿಮಗೆ ದೀಕ್ಷಾ ಭೂಮಿಗೆ ಹೋಗಬೇಕು ಅಂತ ಹೇಳಿದ್ರೆ ನಾನು ನೆಕ್ಸ್ಟ್ ಒಂದು ವಾರದ ಒಳಗಡೆ ನನ್ನ ಕಾರ್ಯಕ್ರಮ ಮುಗಿದ ಮೇಲೆ ಬಂದು KP ಕೃಷ್ಣ ಕರ್ಕೊಂಡೋಗಿ ಡಿಸ್ಟ್ರಿಕ್ಟ್ ಆಫೀಸರ್ ಮಾತಾಡಿ ನಮ್ಮ ಸಂಘಟನೆಗೆ ಒಂದು ಬಸ್ ಕೊಡಬೇಕು ಅಂತೇಳಿ ಕೊಡ್ತೀನಿ. ನೀವು ಹೋಗಿ ಬರ್ರಿ, ಒಂದು ಯಾತ್ರೆ ಹೋಗಿ ಬರ್ರಿ. ಹೋಗಿ ಬಂದಾದ್ಮೇಲೆ ಒಂದು ಮೀಟಿಂಗ್ ಕರೀರಿ. ಮೀಟಿಂಗಲ್ಲೂ ನಿಮ್ಗೆ ಹೆಂಗೆ ನಿಮ್ಮ ಮನಸ್ಸಿಗೆ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ರಿ. ಅವತ್ತು ನಾವು ಬರ್ತೀವಿ. ನೆಕ್ಸ್ಟ್ ಒಂದು ದಿವಸ ನಿಮ್ಗೆ ಎಲ್ಲಿ ನಿಮ್ಗೆ ಏನು ಸಹಕಾರ ಬೇಕು ನಿಮ್ಗೆ ನಾವು ನಿಮ್ಮ ಜೊತೆಗಿರ್ತೀವಿ. ಎಲ್ಲಿ ಅನ್ಯಾಯ ಆಗಿದೆ ಅಲ್ಲಿ ಖಂಡಿಸ್ರಿ, ನೇರವಾಗಿ ಖಂಡಿಸ್ರಿ, ಏನು ತೊಂದರೆ ಇಲ್ಲ. ಒಳ್ಳೆಯದು ಕೆಟ್ಟದ್ದು ಅನ್ನೋದು